ಕಾರ್ ಒಳಗಡೆ ಗಣೇಶನ್ ತಗ ಹೋಗ್ತಾ ಇದೀವಿ. ಇದೊಂದು 11-12 ಅಡಿ ಐತೆ ಗಣೇಶ. ದೊಡ್ಡ ಗಣೇಶನ ಟ್ರೈನ್ ಅಲ್ಲಿ ಎತ್ತುತ್ತವ್ರು ನೋಡಿ, ಅಲ್ಲಿ ಕೂರಿಸ್ತವ್ರು ನೋಡಿ. ಶೇಖರ್ನ ಈಗ ಡೆಕೋರೇಷನ್ ಅವಂಗೆ ಕೊಡ್ತೀವಿ. ನವೀನ್ ಮೇಲ್ಗಡೆ ಕೂತಿರೋ ಗಣೇಶ ಸ್ಟೋನ್ ವರ್ಕ್ ಮಾಡಿ ಪಂಚೆ ಎಲ್ಲ ಉಡ್ಸಿ ಗಣೇಶ ನೋಡಿ, ಇದು ಚೆನ್ನಾಗೈತೆ. 7,000 ರೂಪಾಯಿ ಐತೆ ಕಣ. ಶೇಖರ್ನ ಇದೆಲ್ಲ ಸೇಮ್ ಇದೆ ಕ್ಲೋತಿಂಗ್ಸ್ ಎಲ್ಲಾನು ಹಾಕಿ ಟ್ರೆಕ್ಕಿಂಗ್ ಕರ್ಕೋದ್ರೆ ಹೆಂಗಿರುತ್ತೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬೆಂಗಳೂರಲ್ಲಿ ನೈಸ್ ರೋಡಲ್ಲಿ ಹೋಗ್ತಾ ಇದೀವಿ. ಶೇಖರ್ ಡ್ರೈವ್ ಮಾಡ್ತಿದ್ದಾನೆ, F1 ಡ್ರೈವರು. ನಮ್ ಜೊತೆ ನಿಖಿಲ್ ಇದ್ದಾನೆ. ಯಶವಂತ್ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ ಜೊತೆ ಜಾಯಿನ್ ಆಯ್ತಾನೆ. ಯಾವ್ದೋ ಕೆಲ್ಸದ ಮೇಲೆ ಹೋಗಿದ್ದಾನೆ. ಎಲೆಕ್ಟ್ರಾನ್ ಸಿಟಿ ಹತ್ರ ಬರ್ತೀನಿ ಅಂತ ಹೇಳಿದ್ದಾನೆ. ನಾವು ಮತ್ತೊಮ್ಮೆ ಗೈಸ್ ಗಣೇಶ ನೋಡಕ್ ಹೋಗ್ತಾ ಇದೀವಿ. ಗಣೇಶ ನೋಡಕ್ಕೆ ಇವತ್ತು ನಾವು ಹೊಸೂರ್ಗೆ ಹೋಗ್ತಿದೀವಿ ಗೈಸ್. ಹೊಸೂರಲ್ಲಿ ಹೋಗ್ಬಿಟ್ಟು ಗಣೇಶ ತಗೊಬರ್ಬೇಕು. ಒಂದು ಚಿಕ್ಕ ಗಣೇಶನ್ನ ನಾವು ಮಂಡ್ಯದಲ್ಲಿ ತಗೊಂಡಿದ್ವಲ್ಲ, ತುಂಬಾ ಕಾಸ್ಟ್ಲಿ ಆಯ್ತು ಅಂತ ಅನ್ಸ್ಬಿಟ್ಟು ಇವಾಗ ಅದಕ್ಕೆ ನಾವು ಹೊಸೂರ್ಗೆ ಹೋಗ್ತಾ ಇದೀವಿ. ತಿರ್ಗಾ ಶೇಖರ್ ತರ್ಸ್ಕೊಬಿಟ್ಟು ನನ್ಗೆ ಹೇಳಿದೆ ಒಂದು ಚಿಕ್ಕ ಗಣೇಶನ. ಇವಾಗ ನನ್ಗೂ ಒಂದು ಚಿಕ್ಕ ಗಣೇಶ ಬೇಕು, ಅದಕ್ಕೆ ಹೊಸೂರಿಂದನೇ ತಗೊಬಂದ್ಬಿಡೋಣ ಅಂತಿದ್ದೀವಿ. ಎಲೆಕ್ಟ್ರಾನ್ ಸಿಟಿ ಫ್ಲೈಓವರ್ ರೋಡ್ಗೆ ಬಂದ್ವಿ. ಫುಲ್ಲು ಟ್ರಾಫಿಕ್ಕು, ಎಲ್ಲ ದೊಡ್ಡ ದೊಡ್ಡ ಲಾರಿಗಳ ಹತ್ರ ಸಿಗಾಕೋಬಿಟ್ಟಿದ್ದೀವಿ. ಹೆವಿ ಟ್ರಾಫಿಕ್ ಈ ರೋಡು. ಇನ್ನೂ ಎಷ್ಟೊತ್ತಾಗ್ಬೋದು ನಿಖಿಲ್ ನಾವು ಮಿನಿಮಮ್ ಹೋಗಿ ಇನ್ನೂ 1 ಅವರ್ ಬೇಕು. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಅಲ್ಲಿ ಹೋಗಿ ಹೊಸ ರೋಡಲ್ಲಿಗೆಲ್ಲ ಆಫೀಸ್ ಬಿಟ್ಟಿರ್ತಾರೆ, ಅವ್ರನ್ನೆಲ್ಲ ತಪ್ಪಿಸಿ ನಾವು ಹೋಗೋಷ್ಟೊತ್ತಿಗೆ 1 ಅವರ್ ಆಗುತ್ತೆ. ಯಶವಂತು ಬರ್ತಾ ಇದ್ದಾನೆ ಮೆಟ್ರೋದಲ್ಲಿ. ಅವ್ನು ಬರೋಕ್ಕೆ ಇನ್ನೂ 20 ನಿಮಿಷದ ಮೇಲಾಗುತ್ತೆ. ಅದಕ್ಕೆ ನಾವು ಇಲ್ಲೇ ಹತ್ರದಲ್ಲಿ ಡೆಕತ್ಲಾನ್ ಇತ್ತು, ಒಂದು ರೌಂಡು ಡೆಕತ್ಲಾನಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ, ಡೆಕತ್ಲಾನ್ ಸುತ್ತಾಡೋಣ ಅಂದ್ಬಿಟ್ಟು ಡೆಕತ್ಲಾನ್ಗೆ ಬಂದ್ವಿ. ಗೈಸ್ ಇಲ್ಲಿ ನೋಡಿ ಟವಲ್ಸ್ಗಳೆಲ್ಲ ಇದೆ, ತಲೆ ಕಟ್ಕೋಬೋದು, ಯಾವ್ಯಾವ ಥರ ಟವಲ್ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಶೋಕೇಸ್ ಮಾಡಿದ್ದಾರೆ ನೋಡಿ. ಇಷ್ಟು ದೊಡ್ಡ ಆಯ್ತಾ ಇದು ಟವಲ್ಲ ಖರ್ಚೀಫ. ಇದು ಜಿಮ್ಗೆ ಯೂಸ್ ಮಾಡ್ಬೋದು ಈ ಥರ ಟವಲ್ಸ್. ಗೈಸ್ ಡೆಕತ್ಲಾನಲ್ಲಿ ಟೆಂಟ್ಸ್ ಇದೆ ನೋಡಿ. ನನ್ನ ಹತ್ರ ಇರೋದು ಟೆಂಟು ಇದು ಸ್ವಲ್ಪ ಜಾಸ್ತಿ, ಇದು ದೊಡ್ಡ ಐತೆ. ಇದೇನೇ ಟೆಂಟು, ಬಟ್ ಇದು 5,000 ರುಪೀಸ್ ಅನ್ಸುತ್ತೆ. ದೊಡ್ಡ ಆಯ್ತು ಇದು. ನಂದು ಸ್ವಲ್ಪ ಚಿಕ್ಕ ಐತೆ ಟೆಂಟು. ಇದೊಂದು 3-4 ಜನ ಇರುವಷ್ಟು ಐತೆ ಅನ್ಸುತ್ತೆ. ಎಷ್ಟು ಜನಕ್ಕಿದು? ನನ್ನ ಹತ್ರ ಆಯ್ತಲ್ಲ ಇದು 3 ಜನದ್ದು. ಇದು 3 ಜನದ ಮಲ್ಕೊಳ್ಳೋದು, ನಂದು 2 ಮಲ್ಕೋಬೋದು. ಕಾಸ್ಟ್ಲಿ ಮಚ್ಚ ಚೇರ್ ಇದು. ಹೊರಗಡೆ ಹೋದಾಗೆಲ್ಲ ಯೂಸ್ ಆಗುತ್ತೆ ಅಂತ ಜಾಸ್ತಿ. ಎಷ್ಟಿರುತ್ತೆ ಹೇಳು ಪ್ರೈಸು? ಏನೋ ಸೈಕ್ ಐತಿ ಆ ಪ್ರೈಸ್ ನೋಡಿದ್ರೆ ನೀನು. ಎಲ್ಲ ಐತೆ ಪ್ರೈಸು. 800 ರೂಪಾಯಿ ಮಚ್ಚ ಇದಕ್ಕೆ. ನಾನೇ ರೆಡಿ ಮಾಡ್ಬಿಡ್ತೀನಿ. ವರ್ತು ಜಾಸ್ತಿ ಕಣ, 800 ರೂಪಾಯಿ ಏನ್ಕೋ. ಶೇಖರ್ ಬೈಲಿ ಪಕ್ಕ ನಿಂತ್ಕೋ. ಗೈಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಶೇಖರ್ನ ಇದೆಲ್ಲ ಸೇಮ್ ಇದೆ ಕ್ಲೋತಿಂಗ್ಸ್ನೆಲ್ಲಾನು ಹಾಕಿ ಟ್ರೆಕ್ಕಿಂಗ್ ಕರ್ಕೋದ್ರೆ ಹೆಂಗಿರುತ್ತೆ ಅಂತ. ಇವಾಗ ಕೊಡಿಸ್ತೀನಿ. ಟ್ರೆಕ್ಕಿಂಗ್ ಬರ್ತೀಯ ನೀನು ಒಂದು 10 ಕಿಲೋಮೀಟ್ರು? ಶೇಖರ್ ಸೈಕಲ್ ತಗೊಳ್ತೀನಿ ಅಂದ್ಬಿಟ್ಟು ಸೈಕಲ್ ತುಳಿತಾವ. ಬಿದ್ಗಿದೋದಿ ಕಣ. ಸ್ಟ್ಯಾಂಡ್ ಎತ್ತದೆ ಸೈಕಲ್ ಓಡಿಸ್ತಾವ ನೋಡಿ ಗೈಸ್ ಶೇಖರ್. ಕಾಸ್ಟ್ಲಿಯಸ್ಟ್ ಯಾವ್ದಾಯ್ತು ನೋಡಿ ಸೈಕಲ್? ಕಾಸ್ಟ್ಲಿಯಷ್ಟು 49 ಇಲ್ಲಿ 49,000 ರೂಪಾಯಿ ಸೈಕಲ್ ಇದು. ಇದೇ ಜಾಸ್ತಿನಾ ಇಲ್ಲಿರೋದ್ರಲ್ಲಿ? 49,000 ರೂಪಾಯಿ ಸೈಕಲ್ ಐತೆ ನೋಡಿ. ಶೇಖರ್ ಸ್ಕೇಟಿಂಗ್ ಶೂಸ್ ಹಾಕೊಂಡು ಒಂದು ರೌಂಡ್ ಆಡಿದ್ರೆ ಫ್ರೀಯಾಗಿ ಶೂ ಕೊಡಿಸ್ತೀನಿ ಈಗ. ಶೇಖರ್ ಸ್ಕೇಟಿಂಗ್ ಮಾಡ. ಹುಡುಗಿರ್ದೇನೋ ಅದು? ಏನಿಲ್ಲ, ಯಾರಾದರೂ ಹಾಕೋಬಹುದು, ಟ್ರಯಲ್ ಮಾಡ್ಬೋದಾ? ಸ್ಕೇಟಿಂಗ್ ಶೂ ಹೆಂಗೈತೆ. ನಮ್ಮ ಜೀವ ವಿನಯ್ ಅವರು ಸ್ಕೇಟಿಂಗ್ ಕಲಿಬೇಕು ಅಂದ್ಬಿಟ್ಟು ಸ್ಕೇಟಿಂಗ್ ಶೂ ತಗೊಂಡು ವೀಕೆಂಡ್ ಅಲ್ಲಿ ಕಬ್ಬನ್ ಪಾರ್ಕ್ ಹೋಗಿ ಹುಡುಗಿರ್ ಜೊತೆ ಸ್ಕೇಟಿಂಗ್ ಆಡಿ ಹುಡುಗಿರ್ಗೋಸ್ಕರ ಇಂಪ್ರೆಸ್ ಮಾಡಕ್ಕೆ ಅಂತ ಸ್ಕೇಟಿಂಗ್ ಆಡೋದೇ ಕಲ್ತ್ಬಿಟ್ರು. ಯಾರ್ಯಾರು ವಿನಯ್ ಚಾನಲ್ ನೋಡೋರು ಇದ್ರೆ ಅವ್ರನ್ನ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ನೋಡ್ಲಿ ಅವ್ರು. ಬಿಕಾಸ್ ನನ್ನ ಬಗ್ಗೆ ನೋಡಿ ಹುಡುಗಿರ್ ಇಂಪ್ರೆಸ್ ಮಾಡಕ್ಕೆ ಮಾಡಿದೆ ಅಂತೆಲ್ಲ ಯಾಕೋ ಹಿಂಗೆಲ್ಲ ಹೇಳ್ತೀವಿ ಅಂತ ಫೋನ್ ಮಾಡ್ಬಿಟ್ಟು ಕೇಳ್ತಾರೆ ಅವ್ರು. ಇದು ಮೇಡ್ ಇನ್ ಚೈನಾ. 7,000 ರೂಪಾಯಿ ಐತೆ ಕಣ. ಡಿಸ್ಕೌಂಟ್ ಇದ್ರೂ ಇರ್ಬೋದು. ಬೇಡ ಬಿಡು, ಎಲ್ಲ ನಮ್ಗೆಲ್ಲ ಮಚ್ಚ. ಇಲ್ಲೆಲ್ಲ ಫುಲ್ ಬಾಲ್ಗಳೈತೆ ನೋಡಿ. ವಾಲಿಬಾಲ್ ಐತೆ ಮಚ್ಚ. ಎಷ್ಟಿದು? 600. ವಾಲಿಬಾಲ್ ಇದೆ, ಎಲ್ಲ ತರ ಬಾಲ್ಸ್ಗಳಿದೆ ಗೈಸ್ ಇಲ್ಲಿ. ಕಡೆ ಸೈಡ್ ಟೀ ಶರ್ಟ್ಗಳೈತೆ. ಕೊಂಡಿರೋದೇ 1-2 ಜೊತೆ ಸಾಕ್ಸು. ಅದಕ್ಕೆ ಒಂದು ಬ್ಯಾಗೇ ಎತ್ಕೊಬಿಟ್ಟಿದ್ವಿ. ಈ ಸಾಕ್ಸ್ ತಗೊಂಡ್ವಿ. ಇವೆಲ್ಲ ರಾಕೆಟು 15,000 ಅಂತಿದೆ ರಾಕೆಟು ಎಲ್ಲ ಕರೋ. 15,000 ರುಪೀಸ್. 1,600 ರೂಪಾಯಿ ಕಣೋ. ಯಾಕೋ ನಿಖಿಲಿ ಏನೋ ಶೇಖರ್ ತರ ಆಡ್ತಿದ್ಯಲ್ಲೋ.
ಶೇಖರ್ ಕೈಗೆ ಸಿಕ್ತಿಲ್ಲ, ಬೇಕಾತ್ಲಂಗ್ ಬಂದ್ಬಿಟ್ಟು ಒಬ್ಬೊಬ್ನೇ ಓಡಾಡ್ತಾವ, ಅದೇನ್ ತಗೋತಾವ ಸೀಕ್ರೆಟ್ ಆಗಿ. ಬಾಲ್ ಅಲ್ವಾ ಇದು, ಯಾವ್ದೋ ಬೇರೆದು ಮಚ. ಅವಾಗ ಇವಾಗ ಬಾಲು ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟವಲ್ವಾ. ನಾವು ಆಡ್ತಿದಾಗ ಎಷ್ಟೊಂದು 30 ಅಷ್ಟಿತ್ತು ಅವಾಗ್ಲೇ, ಅದೇ ಕಾಸ್ಟ್ಲಿ ಅನ್ಸೋದು. ಇವಾಗ 100 ರೂಪಾಯಿ ಆಗೋಯ್ತದ ಇನ್ನೇ. ನೋಡಿ ಇದೇನೇನೆ 79 ರೂಪೀಸ್ ಐತೆ ಒಂದು ಬಾಲ್ಗೆ. ವಿಕಾಸ್ ಅವರು ಪ್ಯಾಡ್ ಹಾಕೊಳ್ಳೋಕೆ ಗೊತ್ತಾಯ್ತಲ್ಲ, ಆದ್ರೂ ಪ್ಯಾಡ್ ತಗೊಂಡಿದ್ದಾರೆ. ಕ್ರಿಕೆಟ್ ಹಾಕೊಂಡಿದ್ದೆ ಒಂದ್ಸತಿ ಬೇಕಾತ್ಲಾನಲ್ಲಿ. ನಾನು ಯೂಟ್ಯೂಬರ್ ಆಗದೆ ಹೋಗಿದ್ರೆ ಒಳ್ಳೆ ಕ್ರಿಕೆಟರ್ ಆಗಿರ್ತಿದ್ದೆ ಮುಚ್ಚ. ಆದ್ರೂ ಇವೆಲ್ಲ ಹಾಕೊಂಡು ಕ್ರಿಕೆಟ್ ಆಡೋದು ಭಾರಿ ಕಷ್ಟ ಅಲ್ವಾ. ಇನ್ನೇನ್ ಹಾಕೋಬೇಕು, ಸಾಕು ಮೈಕ್ ಇಲ್ಲ ಗೈಸ್. ನಮ್ಮ ಮೈಕ್ ಹಾಳಾಗ್ಬಿಡೈತೆ, ಹೊಸ ಮೈಕ್ ಆರ್ಡರ್ ಮಾಡಿದ್ದೀನಿ, ಸೋಮವಾರ ಬರುತ್ತೆ. ಇನ್ನು ಸ್ವಲ್ಪ ಅಲ್ಲಿವರೆಗೂ ಇನ್ನೊಂದಿಲ್ಲ ಸೇಮ್ದು ಅಲ್ಲ ಐತಲ್ಲ, ಸಣ್ಣ ಆಯ್ತು. ಅಲ್ಲಿವರೆಗೂ ಒಂದು ಸ್ವಲ್ಪ ಮೈಕ್ ಏನಾದರೂ ಒಂದು ಸ್ವಲ್ಪ ವಾಯ್ಸ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇದು ರೈಟ್ ಸೈಡ್ ಲೆಫ್ಟ್ ಕ್ರಿಕೆಟ್ ಗ್ಲೌಸ್ ಹಾಕೊಂಡಿದ್ದೀನಿ, ಪ್ಯಾಡ್ಸ್ ಹಾಕೊಂಡಿದ್ದೀನಿ ಬ್ಯಾಟಲ್ಲಿ. ಗೈಸ್ ನಾವು ಒಂದು ಇದನ್ನ ತಗೊಂಡಿದ್ದೀವಿ, ಏನಾಗಿದೆ ಹೆಸರು ಗೈಸ್? ಇದರಲ್ಲಿ ಹೆಂಗೆ ಅಂದರೆ ಹಿಂಗೆ ಹೊಡೆಯೋದು, ಕಣ್ಣಿಗೆ ಬಟ್ಟೆ ಕಟ್ಸ್ಬಿಟ್ಟು ನಮ್ಮ ಹುಡುಗರ ಕೈಲಿ ಗೇಮ್ ಆಡಿಸ್ಬೋದು ಗೈಸ್. ಇದನ್ನ ಹೊಡೆಯೋದನ್ನ, ಅದಕ್ಕೆ ಇದೊಂದು ಐಟಮ್ ತಗೋತಿದ್ದೀವಿ. ಈ ಮಗುನ ಕಿಡ್ನ್ಯಾಪ್ ಮಾಡ್ಬಿಡೋಣ ನೋಡಿ. ಶೇಖರ್ ಮಗುನ ಕಿಡ್ನ್ಯಾಪ್ ಮಾಡ್ಬಿಡೋಣ. ಇನ್ನೊಂದು ಈ ಥರದ್ದು ಒಂದು ಸ್ವಲ್ಪ ಐಟಮ್ಸ್ ಇನ್ನೊಂದಷ್ಟಿದ್ರೆ ಹುಡುಕು ಶೇಖರ್ ಹತ್ರ. ಇದ್ರಲ್ಲಿ ಏನಿಲ್ಲ, ರಪ್ ಅಂತ ಹೊಡೆದ್ಬಿಟ್ಟು ವಿಡಿಯೋ ಮಾಡ್ಬೋದು. ಅಲ್ಲೇ ಆಪೋಸಿಟ್ ರೋಡ್ ಬರಬೇಕು. ಎಷ್ಟಾಯ್ತಾ ಬಿಲ್ ನಮ್ದು? 1742 ರೂಪಾಯಿ. ಬರೀ ನಂದು 504 ರೂಪಾಯಿ ಅಷ್ಟೇ ನಂದು. ಶೇಖರ್ ಪ್ಯಾಂಟು, ನೈಟ್ ಪ್ಯಾಂಟು, ಸಾಕ್ಸು ಅವಂದೇ ಜಾಸ್ತಿ ಆಯ್ತು ಶಾಪಿಂಗು, ನಮ್ದೇ ಕಮ್ಮಿ ಆಗೈತು. ನಮ್ದು ಇದೊಂದು ಕೋಲು ಮತ್ತು ಸಾಕ್ಸ್ ಅಷ್ಟೇ ತಗೊಂಡಿದ್ದು. ಇದು ಹೊಡೆಯೋದು ರಪ್ ಅಂತ. ಮೋಸ್ಟ್ಲಿ ಟೋಲಲ್ಲಿ ಹಾಕಿರ್ತಾರಲ್ಲ, ಅದು ಹಿಂಗೆ ಇರುತ್ತೆ ಅನ್ಸುತ್ತೆ, ಬೆಂಡು ಈ ಥರ ಹಿಂಗೆ ಹಾಕಿರ್ತಾರಲ್ಲ. ಅಲ್ಲಿ ನೋಡು, ಹುಲಿ ಕೆಂಪುಲಿ ನೋಡೋ ಶೇಖರ್, ಕೆಂಪು ಬ್ಲ್ಯಾಕ್ ಹುಲಿ ಬರ್ತಾವನೆ ನೋಡಿ. ಕೆಲ್ಸಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ನಮ್ಮ ಜೊತೆ ಜಾಯಿನ್ ಆಗಕ್ಕೆ. ಕೊನೆಗೂ ಅವ್ರನ್ನ ಬಿಟ್ಬಿಟ್ಟು ಹೋಗಕ್ಕೆ ಆಗ್ಲಿವಲ್ಲ ನಮ್ಮ ಕೈಲಿ. ಹಂಗೆ ಕಣೋ ಮನುಷ್ಯ ಒಂಥರ ಕರ್ಕೊಂಡು ಹೋಗಂಗೆ ಆಯ್ತಲ್ಲ, ಬಿಟ್ಬಿಟ್ಟು ಹೋಗೋದ ಅಂತ ಇದ್ರಿ, ಅರ್ಜಿಸ್ಬಿಡುತ್ತೆ ನೋಡಿ. ಒಂದು ಪ್ಯಾಂಟ್ ಎಂತ ಕೇಳಷ್ಟಂತದು ಹೊಡೆಯೋದು, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಸೌಂಡ್ ಕೇಳಿಸ್ದಾಗ ಹೊಡೆಯೋದು. ನನಗಿಂತ ಜಾಸ್ತಿ ಶೇಖರ್ ಅವ್ನ್ ಪ್ಯಾಂಟ್ ಸಾಕ್ಸು ಎಲ್ಲ ಶಾಪಿಂಗ್ ಮಾಡೋಣಪ್ಪ. ನಾವು ಅವ್ನ ಟ್ರಯಲ್ ಮಾಡಕ್ ತೋರಿಸ್ಬಿಡ್ತೀವಿ ಅನ್ಬಿಟ್ಟು ನಾವು ಇಲ್ಲಿದ್ರೆ ಔಸ್ಕೊ ಓಡಾಗ್ಬಿಟ್ಟು ಅದೇ ನಾವು ವಿಡಿಯೋ ಮಾಡ್ಬಿಡ್ತೀವಿ, ಪ್ಯಾಂಟ್ ತಗೋತಾವನೆ ಅನ್ಬಿಟ್ಟು ಓಡಾಗಿ ಮಾಡ್ತಿದ್ದ ಗೈಸ್. ನಮ್ಮ ಮನೇಲಿ ನಮ್ಮಮ್ಮ ಅಪ್ಪಲ್ ಕೊಟ್ಟು ಕಳ್ಸಿದ್ರು. ಅಮ್ಮ ನೋಡು ಶೇಖರ್ ಅಲ್ಲ ಕಣ ಅವನು, ಯಶವಂತು. ಯಾಕೋ ಸೀಮೆ ಕನ್ಫ್ಯೂಸ್ ಆಯ್ತಾ ಇದೆ ಗೈಸ್. ಯಶವಂತ್ ಮನೆ ಬಾತ್ನ ನಾನು ತಿಂತಿದ್ದೀನಿ. ನಾನೇ ಮಾಡಿರೋದು. ನೀನೇ ಮಾಡ್ಬಿಟ್ಟ. ಬಿರಿಯಾನಿ ಕಣ ಪೀಸ್ ಇಲ್ಲ ಅಷ್ಟೇ. ಹೌದಾ? ಇವನ್ ಇದು ಕೆರೋಸಿನ್ ಬಾತ್ನ ತೆಗುದ್ರೆ ಬಾತ್ಗೇನ್ ಸೈಡ್ಸ್ ಇಲ್ವಾ ಅಂತೆ. ಏನ್ ಅದೇನ್ ಬಿರಿಯಾನಿ ಕುಷ್ಕ ಕಬಾಬ, ಬಾತ್ಗೆ ಸೈಡ್ಸ್ ಕೊಡಕ್ ನಿಂಗೆ. ಅವ್ರ ಮಗನ್ಗೆ ಮೊಸರು ಬಜ್ಜಿ ಮಿಕ್ಸರ್ ಏನಾದ್ರು ಹಾಕಿರ್ತಾರೆ. ಅದ್ ಸೈಡ್ಸಾ? ಇನ್ನೇನಂತಾರ ಅದನ್ನ ಸೈಡ್ಸ್. ಓ ವಿಕಾಸ್ ನೀವು ಅಂತ ಶೇಖರ್ ಹೆಂಗ ಈ ಮನ್ಸಲ್ಲಿ ಎಷ್ಟು ಬೈಕೋತಿರ್ತಾನ ಗೊತ್ತಾ? ಕಾರ್ ಓಡ್ಸಕ್ ಬಿಟ್ಬಿಟ್ಟು ಎಲ್ಲ ತಿಂತವ್ರೆ. ಸ್ನಾಕ್ಸ್ ಚುರ್ಮುರಿ ಬೇಲ್ಪುರಿ ಎಲ್ಲ, ಬೇಲ್ಪುರಿ ಮಸಾಲ ಪುರಿ ಎಲ್ಲ ತಿನ್ಕೊಂಡ್ ಬಂದ ಬಂಗಾರಪೇಟೆಯಲ್ಲಿ ಊಟ ಮಾಡ್ಲಾ ಅಂದ್ರೆ. ಹೊಟ್ಟೆ ಒಳಗೆ ಏನೋ ಶೇಖರ್ ಮೇನ್ ರೋಡ್ ಅಲ್ಲಿ ಹಿಂಗ್ ಬರ್ತಾರೆ ಇವ್ರ ಮುದಿಕೆ. ಆ ಮೇನ್ ರೋಡ್ ತರ ಐತೆ ಯಶವಂತ್ ಇದು. ನಮ್ಮ ಇಂಡಿಯಾ ಬೆಂಗಳೂರು ಇನ್ನ ಡೆವಲಪ್ ಆಗಿಲ್ಲ ಗೈಸ್. ಇನ್ನೇನ್ ರೀಚ್ ಆಗ್ಬೇಕು ನಮ್ಗೆ. ಎಷ್ಟೊತ್ತಾಯ್ತು ಲೊಕೇಶನ್ ಮಚ್ಚ? 30 ನಿಮಿಷ ಒಯ್ತಾನೆ ಇದೀವಿ. ಇನ್ನೇನ್ ಕತ್ಲೆ ಆಗೋಯ್ತದೆ. ನೆಟ್ಟಗಿರೋ ಡ್ರೈವರ್ ಕೈ ಕಾರ್ ಕೊಟ್ಟಿಲ್ಲ ಇವತ್ತು. ಮತ್ತೆ ಓಡಿಸ್ಬೇಕಾಗಿತ್ತು ಅಂತವನು. ನೀನ್ ಓಡ್ಸಕ್ ಹೇಳ್ಬಿಡ್ತೀಯ, ಊಟ ಮಾಡ್ತಿಲ್ವಾ ನಾವಿಲ್ಲಿ? ಮತ್ತೆ ಊಟ ಮಾಡು. ವಿಕಾಸ್ ಮನೇಲಿ ಬಿರಿಯಾನಿ ಮತ್ತೆ ಬಿರಿಯಾನಿ ಪೀಸ್ ಕೊಡ್ತಾರೆ, ಸಪ್ರೇಟ್ ಪೀಸ್ ಬಾಕಿ ಏನೇನೋ ಮಾತಾಡ್ತಾವ. ಹೇಳು, ಇದು ಸಪ್ರೇಟ್ ಕೊಡೋದು ತಿನ್ನಲ್ಲ ಅದೇನೋ. ಎಲ್ರ ಮನೇಲೂ ಕೊಡ್ತಾರೆ. ಎಲ್ರ ಮನೇಲೂ ಶೇಖರ್ ಫಸ್ಟ್ ಉಪ್ಪು ಹಾಕ್ಬಿಟ್ಟು ಉರಿತಾರೆ ಚಿಕನ್. ಅದಾದ್ಮೇಲೆ ಗ್ರೇವಿನೋ ಇಲ್ಲ ಅಂದ್ರೆ ಚಿಕನ್ ಸಾರೋ ಇಲ್ಲ ಅಂದ್ರೆ ಫ್ರೈಯೋ ಏನಾರೋ ಮಾಡ್ತಾರೆ.
ಹೇಳ್ಬೇಕು ಅಂದ್ರೆ ಯಶವಂತ್ ಫಸ್ಟ್ ಉಪ್ಪು ಹಾಕ್ಬಿಟ್ಟು ಉರಿತಾರಲ್ಲ, ಅದು ಎತ್ಕೋ ತಿಂದ್ರೆ ಅದೇ ಸಕ್ಕದಾಗಿರ್ತದೆ. ಆಮೇಲೆ ಮಾಡೋ ಬಿರಿಯಾನಿಗಿಂತ ಗೊಜ್ಜಿಗಿಂತ. ನಿಮ್ಮನೇಲಿ ಹಂಗೇನಾ? ನಿಮ್ಮನೇಲಿ ಆ ಥರ ಪ್ರೊಸೆಸ್ ಇಲ್ವಾ ಶೇಖರ್? ನಮ್ಮನೆ ಡೈರೆಕ್ಟ್ ಬಿರಿಯಾನಿ. ಅದಕ್ಕೆ ಶುಗರ್ ಹಾಕ್ತಾರೆ. ಕಾಫಿ ನಿನ್ ಸ್ವೀಟ್ ಪರ್ಸನ್ ಅಲ್ವೇನೋ ಅದಕ್ಕೆ. ಹೌದಾ? ಶೇಖರ್ ತರ ಸ್ವೀಟ್ ಪರ್ಸನ್ ಯಾರು ಸಿಗಲ್ಲ. ಹೌದೌದು, ವಿಡಿಯೋದಲ್ಲಿ ಮಾತ್ರ. ಇವಾಗ ನಮ್ಮ ಮನೇಲಿ ನಮ್ಮ ಅಮ್ಮ ಅನ್ಕೋತಿರ್ತಾರೆ, ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರ್ತದೆ, ಬಿರಿಯಾನಿ ಚೆನ್ನಾಗಿರಲ್ವಾ ನಾನು ಮಾಡೋದು. ನಮ್ಮ ಮನೇಲಿ ಬಾಕ್ಸ್ ಹಾಕ್ಸ್ಕೊಂಡು ಬರ್ತಾನೆ. ನಮ್ಮ ಮನೇಲಿ ಬಿರಿಯಾನಿ ಎಲ್ಲ ಬಾಕ್ಸ್ ಹಾಕ್ಬಿಡಲ್ಲ ಯಶವಂತ್, ಅಲ್ಲೇ ತಿಂದಾಗ ಕಂಟೈನರ್ ಕೊಡ್ತಾರೆ. ಕಂಟೈನರಲ್ಲಿ ಬಿರಿಯಾನಿ ಇಷ್ಟು ಬಿರಿಯಾನಿ ಕೊಡೋದು ದೊಡ್ಡ ಬಾಕ್ಸ್ ಅಲ್ಲಿ ತಿಂತಾಗ ಎಲ್ಲರೂ ತಿನ್ಬೇಕು ತಂದ್ರೆ ಅಷ್ಟೇ ಸಾಕಪ್ಪ. ನಾನು ಚಿಕನ್ ಯಾರು ನೀನು ಇದು ಸಾಕಾಗುತ್ತಾ ನಿಂಗೆ? ಸಿಕ್ಕಾಪಟ್ಟೆ ಚಿಕನ್ ಕೊಡ. ಗೈಸ್ ನಾವು ತಮಿಳ್ನಾಡಿಗೆ ಹೋಗ್ತಾ ಇದೀವಿ ಇವಾಗ. ತಮಿಳ್ನಾಡು ಇಲ್ಲಿಂದ ಸ್ಟಾರ್ಟ್. TVS ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಶೇಖರ್ ಇದು. ಹೌದು, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇನೇ ಇರೋದು. ಬೈಕ್ಗಳು ಸಣ್ಣ ಸಣ್ಣ ಬರ್ತಾವ ಅವ. TVS ಕಂಪ್ನಿ ಏನೇನು ಬರ್ತದೆ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್. ಅದೇ ಬೈಕ್ಗಳೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಒಂದು ಹಂಗೆ ಎತ್ಕೊ ಹೋಗುವ ಏನ ಬೈಕ್ ಎಕ್ಸೆಲ್ನ ಬಾ, ಇಲ್ಲಿ ಈಸ್ಕೊಡ್ತೀನಿ, ಓಡಿಸ್ಕೋಬಾ ಚನ್ನಪಟ್ಟಣಕ್ಕೆ. ಲಡಾಖ್ಗೆ ತಗೋಯ್ತಾರೆ, ನಾವು ಚನ್ನಪಟ್ಟಣಕ್ಕೆ ಹೋಗಕ್ಕಾಗಲ್ಲ. ಎತ್ಕೋ ಬರ್ತೀನಿ, ಕಾಸು ಕೊಡಿ. ಚಾಲೆಂಜ್ ಅಲ್ವಾ? ಆಟೋ ಎಲ್ಲ ಆಯ್ತಲ್ಲ. ಹೌದು, ಇಲ್ಲ ಹಾಕೋರಲ್ಲ. ಗಣೇಶನ್ ನೋಡಕ್ಕೆ ಹೊಸೂರ್ಗೆ ಬಂದು ಇಳಿದ್ವಿ. ನೋಡಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಒಂದು ದೊಡ್ಡ ಗಣೇಶನ ಕ್ರೇನಲ್ಲಿ ಎತ್ತುತ್ತವ್ರು ನೋಡಿ. ದೊಡ್ಡ ಗಣೇಶನ್ ಕ್ರೇನಲ್ಲಿ ಫಿಲ್ ಮಾಡ್ತಾವ್ರೆ ಒಂದು ಟೆಂಪೋಗೆ. ಹೊಸೂರ ಸಿಗೋ ತರ ದೊಡ್ಡ ದೊಡ್ಡ ಗಣೇಶಗಳು, ಡಿಫ್ರೆಂಟ್ ಗಣೇಶಗಳು ಬೇರೆ ಕಡೆ ಸಿಗಲ್ಲ. ಎಷ್ಟು ದೊಡ್ಡ ಐತೆ ನೋಡಿ ಗೋಡನ್, ಎಷ್ಟು ದೊಡ್ಡ ದೊಡ್ಡ ಗಣೇಶಗಳು ಎಷ್ಟು ಐತೆ ನೋಡಿ. ಎಷ್ಟು ಅಡಿ ಬೇಕು, ಯಾವ ತರ ಬೇಕು ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ ನೋಡಿ. ಇದೊಂದು 11-12 ಅಡಿ ಐತೆ ಗಣೇಶ. ಕ್ರೇನಲ್ಲಿ ಅಲ್ಲಿ ಕೂರಿಸ್ತವ್ರು ನೋಡಿ. 2 ಗಣೇಶ ಒಟ್ಟಿಗೆ ತಗೋಯ್ತವ್ರು ಯಾರೋ, ಕ್ರೇನ್ಗೆ ಹಾಕಿ ನಿಲ್ಸವ್ರು. ಇವಾಗ ಕ್ರೇನಲ್ಲಿ ಈ ದೊಡ್ಡ ಗಣೇಶನ್ನ ಅದ್ರೊಳಗೆ ಲೋಡ್ ಮಾಡ್ತಾರೆ. ನೋಡೋಣ ಇರಿ. ಒಂದು 12 ಅಡಿ ಇಲ್ವೇ ಯಶವಂತ್ ಇದು? ಆಯ್ತಾ? ಗಣೇಶನ್ನ ಲೋಡ್ ಮಾಡ್ತಾವ್ರು ನೋಡಿ ಕ್ರೇನಲ್ಲಿ. ಎಷ್ಟು ದೊಡ್ಡ ಐತೆ ನೋಡಿ ಗಣೇಶ. 12 ಅಡಿ ಗಣೇಶನ್ನ ಲೋಡ್ ಮಾಡ್ತಾವ್ರೆ. ನಮ್ಮ ಶೇಖರ್ ನಿಖಿಲ್ ಅದು ಎಲ್ಲೋದ್ರು ಕಾಣೆ ಆಗ್ಬಿಟ್ಟವ್ರೆ. ಗಣೇಶ ನೋಡಿ, ಇದು ಚೆನ್ನಾಗೈತೆ. ಇವಾಗ ಹೊಸ್ದಾಗಿ ಪೇಂಟ್ ಮಾಡಿರೋದು, ಅದಕ್ಕೆ ಫುಲ್ಲು ಬ್ರೈಟ್ ಆಗಿ ಕಾಣ್ತೈತೆ. ಈಗ ಅಣ್ಣ ಪೇಂಟ್ ಮಾಡ್ತಾವ್ರು ನೋಡಿ ಗಣೇಶನ. ಇಲ್ಲಿ ಉದ್ದಕ್ಕೂ ನೋಡಿ ಗಣೇಶಗಳು ಎಲ್ಲ ಒಂದೇ ಸೇಮ್ ಮಾಡೆಲ್ ಗಣೇಶ, ಬಟ್ ಕಲರ್ ಮಾತ್ರ ಚೇಂಜ್ ಅಷ್ಟೇ. ಹಿಂದೆಗಡೆ ಫುಲ್ಲು ಆರ್ಚು ಎಲ್ಲ ಸೇಮ್ ಮಾಡಲ್. ಒಂದೊಂದು ಗೋಡನಲ್ಲಿ 5-6 ಗೋಡನ್ ಐತೆ ಒಂದೇ ಕಡೆ. ಎಲ್ಲ ಕಡೆ ಡಿಫ್ರೆಂಟ್ ಬೇರೆ ತರ ಅವೆ ಗಣೇಶಗಳು. ಗೈಸ್ ಇಲ್ಲಿ ಫುಲ್ ಫಿನಿಶ್ ಆಗಿರೋವು 2 ಗಣೇಶ ಐತೆ. ಈ ಗಣೇಶ ಮತ್ತೆ ಈ ಗಣೇಶ. ಈ ಗಣೇಶ ನೋಡಿ ಸಕ್ಕದಾಗೈತೆ. ಸ್ಟೋನ್ ವರ್ಕ್ ಮಾಡಿ ಪಂಚೆ ಎಲ್ಲ ಉಡ್ಸಿ, ಇದು ಮುಚ್ಚಿರೋದು ಕಾಣಿಸ್ತಿಲ್ಲ ನಿಮ್ಗೆ, ಸಕ್ಕದಾಗೈತೆ ಇದು. ಇದೇನೆ ಗಣೇಶ ಅದು ನಾವು ನೋಡಿದ್ದು. ಸ್ಟೋನ್ ವರ್ಕ್ ಮಾಡ್ಬಿಟ್ಟು ಎಲ್ಲ ಫಿನಿಶಿಂಗ್ ಮಾಡವ್ರೆ. ಇದು ಸ್ಟೋನ್ ವರ್ಕ್ ಮಾಡಿಲ್ಲ ಅಷ್ಟೇ, ಬಟ್ ಚೆನ್ನಾಗೈತೆ ನೋಡಿ. ಗೈಸ್ ನಾವು ಚಿಕ್ಕ ಗಣೇಶಗಳನ್ನ ನೋಡಕ್ಕೆ ಇನ್ನೊಂದು ಗೋಡನ್ಗೆ ಬಂದ್ವಿ. ಹೊಸೂರಲ್ಲಿ ಎಷ್ಟು ಗೋಡನು ಲೆಕ್ಕನೇ ಇಲ್ಲ ನೋಡಿ. ಎಲ್ಲ ಪೇಂಟ್ ಮಾಡ್ತಾವ್ರೆ, ರೆಡಿ ಮಾಡ್ತಾವ್ರೆ. 10 ಜನ ಸೇರ್ಕೊಂಡು ರೆಡಿ ಮಾಡ್ತಾವ್ರೆ ಗಣೇಶನಲ್ಲಿ. ಇಲ್ಲಿ ನೋಡಿ ನವಿಲ್ ಗಣೇಶ, ನವಿಲ್ ಮೇಲ್ಗಡೆ ಕೂತಿರೋ ಗಣೇಶ. ಹಿಂದೆಗಡೆ ನವಿಲ್ ರೆಕ್ಕೆಗೆ ಕಪ್ಪಣ್ಣ ಹೊಡೆದ್ಬಿಟ್ಟವ್ರೆ. ಇವ್ರು ವಸತಿ ಬಂದಾಗಲೂ ಹಿಂಗೆ ಬ್ಯಾಕ್ಗ್ರೌಂಡ್ ಬ್ಯಾಕ್ ಹೊಡಿತಿದ್ರಲ್ಲ ಅದಕ್ಕೂ. ಮತ್ತು ಗೈಸ್ ಬೆಳಗ್ಗೆ ಬಂದವ್ರು ನಾವು ಗಣೇಶ ನೋಡಿ ಅಲ್ಲ, ನಾವು ದೊಡ್ಡ ಗಣೇಶ ತಗೊಳಕ್ಕೂ ಇಷ್ಟು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇನ್ನೊಂದು ಯಾವುದೋ ಸಣ್ಣ ಗಣೇಶ ತಗೋಬೇಕಿತ್ತು. ಸಣ್ಣ ಗಣೇಶ ತಗೊಳ್ಳೋಷ್ಟರಲ್ಲಿ ತಲೆ ಕೆಟ್ಟೋಯ್ತು, ಕಾಲೆಲ್ಲ ನೋವು ಬಂದ್ಬಿಡ್ತು. ಅಷ್ಟು ಗೂಡಾಡ್ಬಿಟ್ಟು 3 ಅಡಿ 3.25 ಅಡಿಲಿ ಗಣೇಶ ಸಿಗೋದು ಹೆವಿ. ಇನ್ನೂ ಪೇಂಟೇ ಮಾಡಿಲ್ಲ. 3 ಅಡಿವು ಯಾರನ್ನೂ ಪೇಂಟೇ ಮಾಡಿಲ್ಲ. ಹಬ್ಬದ ಟೈಮಲ್ಲಿ ಮಾಡ್ತಾರೆ ಅನಿಸುತ್ತೆ ನೋಡಿ. ಎಷ್ಟು ಮುದ್ದಾಗಿರೋ ಗಣೇಶಗಳೈತೆ. ಕತ್ಲೆ ಆಗ್ಬಿಟ್ಟೈತೆ ಹೊರಗಡೆ. ಗೈಸ್ ನೋಡಿ, ನಾವು ನಮ್ಮ ಕಾರ್ ಒಳಗಡೆ ಗಣೇಶನ್ ತಗೋ ಹೋಗ್ತಾ ಇದೀವಿ. 3.25 ಅಡಿ ಗಣೇಶನ್ನ. ಶೇಖರ್ ನೋಡಿ ಪಾಪ ಹೆಂಗೆ ಮಲ್ಕೊಂಡು ಎಷ್ಟು ಕಷ್ಟ ಬಿದ್ದು ಬರ್ತಿದ್ದಾನೆ. XUV ತಗೊಂಡಿರೋದಕ್ಕೆ ಎಂಥ ಅಡ್ವಾಂಟೇಜು ಏನೋ ಮಚ್ಚ. ಏನಂತ ಕೆರಸಿನ್
ನಂಗೆ 4 ಸೀಟರ್ ಕಾರಲ್ಲಿ ಕೂರ್ಸ್ಕೊಳಕ್ ಆಯ್ತಿತ್ತ? ಶೇಖರ್ನ ಈಗ ಡೆಕೋರೇಷನ್ ಅವಂಗೆ ಕೊಡ್ತೀವಿ ಕಾಂಟ್ರಾಕ್ಟ್ ಒಂದ್ 500 ರೂಪಾಯಿ ಕೊಡ್ತೀವಿ ಸ್ಟೋನ್ ವರ್ಕ್ ಮಾಡ್ಕೊಡೋ ಶೇಖರ್. ಸ್ಟೋನ್ ತಗೊಂಡ್ಕೊಡೋ. ಗಣೇಶನ್ ಎತ್ಕೊ ಹೋಯ್ತಾ ಇದೀವಿ ಗೈಸ್. ಯಶವಂತ್ ಪಾಪ ಯಾಕಾರ ಬಂದು ನಮ್ಮ ಹತ್ರ ಹೆಂಗೋ ಇಷ್ಟೊತ್ತಿಗೆ ಮನೇಲಿರುವೆ ಅಂತ ಬೈಕೊಂಡು ಕಾರ್ ನಿನ್ಗೋಸ್ಕರ 1 ಅವರ್ ಏನಕ್ಕೆ ಕಾದ್ರಿ ಅಂತ ಕೇಳ್ತಾ ಇದ್ದೀನಿ. ನಿನ್ಗೋಸ್ಕರ 1 ಅವರ್ ಕಾಯ್ದ್ರೆ ನಾವು 1 ಅವರ್ ಬೇಗ ಮನೆಗೆ ಹೋಗಿರ್ತಿದ್ದ. ಶೇಖರೇ ಕಣ ಮಾಡಿದ್ದು. ಇಲ್ಲ ಯಶವಂತ್ ಬರ್ಲಿ ಅವನು ಕರ್ಕೋಗೋಣ ಅಂತಂದ. ನಾನು ಹೇಳ್ದೆ ಇಲ್ಲೋ ಅವನು ಲೇಟ್ ಮಾಡ್ತಾನೆ, ನಮಗೂ ಲೇಟ್ ಆಗುತ್ತೆ, ಹೋಗ್ಲಿ ಬಿಡವ ಇದ ಅಂತಂದೆ. ಅವನು ಅಲ್ಲಿ ಕಾಣಿಸ್ತಾ ಇಲ್ಲ ಹಿಂದೆ. ಓಕೆ ಯಶವಂತ್. ಶೇಖರ್ನ ನೋಡೋರು ಅಯ್ಯೋ ಅನ್ಸ್ತೈತೆ. ಆಗಲ್ಲ ಕಣ. ಶೇಖರ್ ತಲೆ ಬಗ್ಸ್ಕೊಂಡ್ ಕುತ್ಕೊಂಡ್ ಸಾಕಾಗ್ಬಿಟ್ಟು ಸನ್ ರೂಫ್ ತಕೊಂಡ್ ಕೂತವ್ನಿ. ಹಿಂದೆಗಡೆ ಗಣೇಶ ಇದೆ, ನಿಖಿಲ್ ನೋಡಿ ಆರಾಮಾಗಿ ಕೂತವ್. ನಾವೆಲ್ಲರೂ ಆರಾಮಾಗಿ ಕೂತಿದೀವಿ, ಶೇಖರ್ ಒಬ್ನೇ ಪಾಪ ಅನ್ಸ್ತಿರೋ. ಅಮ್ಮಂಗೆ ಆಫೀಸಲ್ಲಿ ಇದೀನಿ ಅಂತ ಸುಳ್ಳು ಹೇಳ್ದೆ. ಇಷ್ಟೊತ್ತಲ್ಲಿ ಗಣೇಶ ನೋಡಕ್ ಹೋಗೋಣ ಅಂತ ಹೋಗಿದ್ದಾರೆ. ಯಾಕೋ ಹೋಗಿಲಿಕ್ಕೆ ನಾಲ್ಕು ಮಾಡ್ಬಿಡ್ತೀನಿ ಶೇಖರ್ ಹೊಟ್ಟೆ ಸುತ್ತೈತೆ ಅಂತವನೇ. ಹಿಂದೆಗಡೆ ಕೂತವನಲ್ಲ ತಲೆ ಸುತ್ತೈತೆ ಅಂತ ಅದಕ್ಕೆ ಮೊಬೈಲ್ ಹೊಡ್ಸ್ಕೊಂಡು ಹಿಂಗ್ ತಿರ್ಸಿ ಹಿಡ್ಕೊಬಿಡ್ತಾನೆ ಏನಾರ. ಒಟ್ನಲ್ಲಿ ಯಾವ್ದಾರ ಸಾಯ್ಬೇಕು ಇನ್ ನೋಡ್ಬೇಕಷ್ಟೇ ಕಣ. ಇಲ್ಲ ಆತರ ಎಲ್ಲ ಮಾತಾಡ್ಬೇಡ ಶೇಖರ್. 5 ಮಿನಿಟ್ಸ್ ತಡ್ಕೋ, ಬೇಕ್ರಿಲಿ ಏನಾದ್ರು ತಿಂತಾನಂತೆ ಕರ್ಕೊಂಡು. ಅದೆಲ್ಲ ಹೊಸ ಕರ್ಕೊಂಡ್ಬಿಟ್ಟು ಒಂದ್ ಊಟ ಇಲ್ಲ ಏನಿಲ್ಲ ಹಂಗೆ ಕರ್ಕೊಂಡು ಹೋಯ್ತವನೆ. ತಿಂದನಪ್ಪ ಮಧ್ಯಾಹ್ನ. ಏನಪ್ಪ ಊಟ ಮಾಡು ಅಂದ್ರೆ ಬಂಗಾರಪೇಟೆ ಚಾಟ್ಸ್ ಹೊಟ್ಟೆ ತುಂಬಾ ತಿಂದಲ್ಲ. ನಾನು ಬಂಗಾರಪೇಟೆ ಚಾಟ್ಸೇ ಬೇಕು, ಊಟ ಬೇಡ ಅನ್ಬಿಟ್ಟು 4 ಗಂಟೆ ಅದೇ ಆಯ್ತಿರೋದು ಒಳಗೆ ಕಲ್ಸಿ. ಏನು ಕಳ್ಸಿಲ್ಲ ಕನ್ನಡಿಯಪ್ಪ. ಆರಾಮಾಗಿದ್ಯಾ? ಆರಾಮಿ ಕಳ್ಸಿ. ಐತೆ ಏನ್ ಬೇಕು ಹೇಳು ಬೇಗ. ಪಪ್ಸಾ. ಶೇಖರ್ ಡಯಟ್ ಫುಡ್ನ ತಿಂತಿದ್ದಾನೆ. ಬ್ರೆಡ್ಡು, ಚಿಪ್ಸು ಮತ್ತೆ ಪಪ್ಸ್ ಎಲ್ಲ ಹೇಳಿದ್ದಾನೆ. ಎನರ್ಜಿ ಬರ್ಲಕ್ಕೆ ತಿಂತಾವನು. ಚೆಲ್ಕೊಂಡೊಳೆ ಎಳೆ ಮಕ್ಳಂಗೆ ಹೆಂಗೆ ತಿಂತಾವ್ ನೋಡಿ. ಶೇಖರ್ ಬ್ರೆಡ್ ರೋಸ್ಟು, ಸಮೋಸ, ಬನ್ನು ಎಲ್ಲಾನು ಆರ್ಡರ್ ಮಾಡಿದ್ದಾನೆ. ಬಟ್ ಶೇಖರ್ಗೋಸ್ಕರನೇ ಈ ಸ್ಟಾಪ್. ಏನೋ ಇಷ್ಟ ಶೇಖರ್ ತಾನೆ ಹೊಟ್ಟೆ ಎಸಿ ತಲೆ ಸುತ್ತೈತೆ ಅಂದಿದ್ದು. ಗಣೇಶನ್ ನೋಡಿ ಸುಸ್ತಾಗ್ಬಿಡ. ಶೇಖರ್ದು ಬ್ಯಾನರ್ ಹಾಕ್ಸೋಣ ಅಂತಿದೀವಿ ಗಣೇಶಂದು. ನಿಮ್ಗೇನ್ ಅನ್ಸುತ್ತೆ ಹೇಳಿ? ಇದ್ರಲ್ಲಿ ದೊಡ್ಡ ಇದ್ರಲ್ಲಿ ಅದು ಬೆಲ್ ಬೋರ್ಡ್ ಅಲ್ಲಿ ಕಾಸು ಕೊಟ್ಬಿಟ್ಟು ಹಾಕ್ಸೋಣ ಅಂತಿದೀವಿ. ಶುಭ ಕೋರುತ್ತಿರುವರು. ಶೇಖರ್ ಹಿಂದೆ ಕುತ್ಕೊಂಡು ಇದಾಗೋಗಿ ತಲೆ ಸುತ್ತ ಬಂದಿತ್ತು ಗೈಸ್. ಅದಕ್ಕೆ ನಾವು ಬಂದ್ಬಿಟ್ಟು ಕುತ್ಕೊಂಡೆ. ನಾವು ಫಿಟ್ ಆಗಿದೀವಲ್ವಾ, ನಾನು ನಿಖಿಲ್ ಅಡ್ಜಸ್ಟ್ ಮಾಡ್ಕೊ ಕೂತಿದೀವಿ ನೋಡಿ ಅಷ್ಟೇ. ಆರಾಮ್ ಕುತ್ಕೊಂಡಿದ್ದೇನು ಕೇಳೋ ಶೇಖರ್. ಆ ವಿಡಿಯೋ ಕ್ಲಿಪ್ ತಗೊಳಕ್ಕೆ ಕೂತಿದ್ದವ ನಾವು. ಹೌದು ಮಾಡ್ವಾ ಕುತ್ಕೋ ನಿಖಿಲ್, ನೀನ್ ಹಿಂದೆ ಕುತ್ಕೊಂಡು ಕೂರ್ಸಿ ಮೇಲ್ಗಡೆ. ಲವ್ ನಿನ್ ಕೈಲಿ ಈ ಜಾಗದಲ್ಲಿ ಕುತ್ಕೊಳಕೈತಿದ್ದ ಶೇಖರ್. ಮಲ್ಕೊಂಡು ಒದ್ದಾಡ್ತಿದ್ದೆ ಸನ್ ರೂಫ್ ಎಲ್ಲ ಓಪನ್ ಮಾಡ್ಕೊಂಡು. ಅದಲ್ಲ ಅವಾಗ್ಲಿಂದ ಯಾರು ಕೂತಿದ್ರು, ಅದಕ್ಕೆ ತಲೆ ಸುತ್ತ ಬತ್ತಲ್ಲ ಗೈಸ್. ಗಣೇಶನ್ ಎತ್ಕೊಬಂದು ಒಳಗಡೆ ಇಡ್ತಾ ಇದೀವಿ. ವಾಪಸ್ಸು ಮನೆಗೆ ಬಂದೆ. ಟೈಮ್ ಆಲ್ರೆಡಿ 11 ಗಂಟೆ ಕೂಡ ಇದೀವದು. ತುಂಬಾ ಲೇಟಾಗಿ ಹೋಗ್ಬಿಡ್ತು ವಾಪಸ್ ಬರೋಷ್ಟು. ಬಗಳುತ್ತವನೆ ಭೀಮ ಹಂಗೋಸ್ಕರ ಕಾಯ್ತಿದ್ದಾನೆ ನೋಡಿ. ಬಗಳುತ್ತಾ ನನಗೆ ಗೊತ್ತಾ ನೋಡಿ. ಈಗ ಸುಂದರಾಯ್ತು. ನಮ್ಮಮ್ಮ 11 ಗಂಟೆಲಿ ರಾತ್ರಿ ಎದ್ದು ಪಾಪ ನನಗೆ ಅಂತ ಆಮ್ಲೆಟ್ ಮಾಡ್ಕೊಡ್ತಾವ್ರೆ. ಮನೆಗೆ ಬಂದು ಮಾಡ್ತೀನಿ ಊಟ. ಆಮ್ಲೆಟ್ ಮಾಡ್ತಾವ್ರೆ. ಭೀಮ ಬಗಳುತ್ತಾ ಇದ್ದಾನೆ. ಒಂದೇ ಇರೋ ಇವನಿಗೂ ಒಂಚೂರು ಕೊಟ್ಬಿಡಮ್ಮ ಆಮ್ಲೆಟ್. ಊಟ ಮಾಡ್ಕೋತೀನಿ ಗೈಸ್ ಮನೇಲಿ. ಗೈಸ್ ಬೆಂಡೆಕಾಯಿ ಸಾರು, ಆಮ್ಲೆಟ್ ಮತ್ತು ಮೊಸರು, ಮಜ್ಜಿಗೆ ಎಲ್ಲ ನೀವು ಊಟ ಮಾಡ್ತಾ ಇದ್ದೀನಿ ಮನೇಲಿ. ಟೈಮ್ ನೋಡಿ ಕರೆಕ್ಟಾಗಿ. ಟೈಮ್ ಸ್ವಲ್ಪ ಸ್ಲೋ ಆಯಿತು, 11:10 ಆಗೈತೆ. 11 ಗಂಟೆ ತೋರಿಸ್ತಾಯಿತ್ತು ವಾಚಲ್ಲಿ. ಊಟ ಮಾಡೋಣ ಬನ್ನಿ, ಹೊಟ್ಟೆ ಹಸಿದೈತೆ ಗೈಸ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ, ಭೀಮನ್ನು ಮಿಸ್ ಮಾಡ್ಕೋತಾ ಇರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.